ಕಾಫ್ ಸಿರಪ್ನಿಂದಾಗಿ ಕಳೆದ ಸ್ವಲ್ಪ ದಿನಗಳ ಹಿಂದೆ 12 ಮಕ್ಕಳು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು. ಈ ವಿಚಾರವಾಗಿ ಈಗ ಗುಂಡೂರಾವ್ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಕಾಫ್ ಸಿರಪ್ ದುರಂತ, ಕಳಪೆ ಕಾಫ್ ಸಿರಪ್ ರಾಜ್ಯದಲ್ಲಿ ಸರಬರಾಜು ಆಗಿಲ್ಲ. ರಾಜ್ಯದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಹಾಸನದಲ್ಲಿ ಆರೋಗ್ಯ ಸಚಿವ ಗುಂಡೂರಾವ್ ಈಗ ಹೇಳಿಕೆಯನ್ನ ನೀಡಿದ್ದಾರೆ. 5 ವರ್ಷದ ಒಳಗಿನ ಮಕ್ಕಳಿಗೆ ಸಿರಪ್ ಕೊಡುವಾಗ ಎಚ್ಚರದಿಂದ ನೀವು ಕೊಡಬೇಕು. ಕಾಫ್ ಸಿರಪ್ಗಳ ಮಾದರಿ ಸಂಗ್ರಹಿಸಿ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ ಅಂತ ಈಗ ಗುಂಡೂರಾವ್ ಅವರು ಈ ಬಗ್ಗೆ ಹೇಳಿಕೆಯನ್ನ ನೀಡಿರುವಂತದ್ದು. ಕಳೆದ ಕೆಲವು ದಿನಗಳ ಹಿಂದೆ ಕಾಫ್ ಸಿರಪ್ ಅನ್ನ ಸೇವಿಸುವಂತಹ ಕೆಲವು ಮಕ್ಕಳು ದುರಂತಕ್ಕೀಡಾಗಿದ್ರು. ಆ ವಿಚಾರವಾಗಿ ಈಗ ಕಟ್ಟೆಚ್ಚರವನ್ನ ವಹಿಸುವಂತೆ ಗುಂಡೂರಾವ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕಾಫ್ ಸಿರಪ್ ದುರಂತ, ಕಳಪೆ ಕಾಫ್ ಸಿರಪ್ ರಾಜ್ಯದಲ್ಲಿ ಸರಬರಾಜು ಆಗಿಲ್ಲ. ರಾಜ್ಯದಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಈಗ ಆಲ್ರೆಡಿ ಹಾಸನದಲ್ಲಿ ಈ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. 5 ವರ್ಷದ ಒಳಗಿನ ಮಕ್ಕಳಿಗೆ ಸಿರಪ್ ಕೊಡುವಾಗ ನೀವು ಎಚ್ಚರದಿಂದ ಇರಬೇಕು. ಕಾಫ್ ಸಿರಪ್ ಮಾದರಿ ಸಂಗ್ರಹಿಸಿ ತಪಾಸಣೆಗೆ ಈಗ ಒಳಪಡಿಸಲಾಗಿದೆ. ಹಾಗಾಗಿ ಎಚ್ಚರಿಕೆಯನ್ನ ನೀಡಿದ್ದೇವೆ. ಆ ಒಂದು ಕಟ್ಟೆಚ್ಚರಿಕೆಯನ್ನ ನೀವು ವಹಿಸಿಕೊಂಡು 5 ವರ್ಷದ ಒಳಗಿನ ಮಕ್ಕಳಿಗೆ ನೀವು ಕಾಫ್ ಸಿರಪ್ ಅನ್ನ ತಪಾಸಣೆಗೆ ಒಳಪಡಿಸ್ತೇನೆ, ಕೊಡಬೇಡಿ ಅಂತ ಈಗ ಈ ಬಗ್ಗೆ ಕಟ್ಟೆಚ್ಚರವನ್ನ ವಹಿಸಿ ಅಂತ ಗುಂಡೂರಾವ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಕಾಫ್ ಸಿರಪ್ ದುರಂತಕ್ಕೆ ಈಗ ರಾಜ್ಯದಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಹಾಸನದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಕಾಫ್ ಸಿರಪ್ ಅನ್ನ ತೆಗೆದುಕೊಂಡು ಅದೆಷ್ಟೋ ಮಕ್ಕಳು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು. ಅಪಾಯದ ಸ್ಥಿತಿಯಲ್ಲಿ ಅವರು ಈಡಾಗಿದ್ರು. ಹಾಗಾಗಿ ಈ ವಿಚಾರವಾಗಿ ಕಳಪೆ ಕಾಫ್ ಸಿರಪ್ ರಾಜ್ಯದಲ್ಲಿ ಸರಬರಾಜು ಆಗಿಲ್ಲ. ರಾಜ್ಯದಲ್ಲಿ ಕಟ್ಟೆಚ್ಚರಿಕೆಯನ್ನ ಈಗ ವಹಿಸಲಾಗಿದೆ ಅಂತ ಇದರ ಬಗ್ಗೆ ಈಗ ಮುನ್ನೆಚ್ಚರಿಕೆಯ ಕ್ರಮವನ್ನ ಕೈಗೊಳ್ಳಿ. 5 ವರ್ಷದ ಒಳಗಿನ ಮಕ್ಕಳಿಗೆ ಸಿರಪ್ ಕೊಡುವ ಮುನ್ನ ನೀವು ಎಚ್ಚರಿಕೆಯಿಂದ ಕೊಡಿ, ಮತ್ತೆ ತಪಾಸಣೆಗೆ ಒಳಪಡಿಸ್ತೇನೆ, ಮಕ್ಕಳಿಗೆ ಸಿರಪ್ ಅನ್ನ ಕೊಡಬೇಡಿ ಅಂತ ಈಗ ಪೋಷಕರಲ್ಲಿ ಎಚ್ಚರಿಕೆಯ ಕ್ರಮವನ್ನ ಈಗ ಮೂಡಿಸಿರುವಂತದ್ದು. ಮಾಹಿತಿಗಳನ್ನ ನಾವು ಗೊಳಿಸಿದ್ದೇವೆ ಮತ್ತು ಸಾಕಷ್ಟು ತಪಾಸಣೆ ಮಾಡಿಸ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಇವತ್ತು ಅತಿ ಹೆಚ್ಚು ಈ ತರ ಮಾದರಿಗಳನ್ನ ನಾವು ಸಂಗ್ರಹಣೆ ಮಾಡೋದು, ತಪಾಸಣೆ ಪರೀಕ್ಷೆ ಮಾಡುವಂಥದ್ದು ಕರ್ನಾಟಕ ಈಗ ಬಹಳ ಮುಂಚೂಣಿಯಲ್ಲಿದೆ. ಕೇಂದ್ರದ ಆಡಳಿತದವರು ಕೂಡ ಕರ್ನಾಟಕ ಕೇಂದ್ರಕ್ಕೆ ಕೂಡ ಬರೆದು ಇದ್ದೆ ನಾನು, ನೀವು ಈ ತರ ಈ ಒಂದು ಔಷಧಿಯ ವಿಚಾರದಲ್ಲಿ ಹೆಚ್ಚು ಪಾರದರ್ಶಕತೆ ಅವಶ್ಯಕತೆ ಇದೆ ಅಂತ ಹೇಳಿದ ಪತ್ರ ಕೂಡ ಹಿಂದೆ ಬರ್ತಿದೆ. ಮತ್ತು ಈ ವಿಚಾರದಲ್ಲಿ ನಾವೆಲ್ಲರೂ ಹಂಚ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಮತ್ತು ಮಾಹಿತಿಗಳನ್ನ ನಾವು ಬೇರೆ ರಾಜ್ಯಗಳ ಜೊತೆ ಹಂಚ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ತಯಾರಿಕೆ ಮಾಡುವಾಗ ಒಂದು ಕಡೆ ಇರ್ತದೆ ಮತ್ತು ಸರಬರಾಜು ಆಗೋದು ಇನ್ನೊಂದು ಕಡೆ ಇರ್ತದೆ. ಮತ್ತೆ ಅದ್ರಲ್ಲಿ ಏನಾಗ್ತದೆ, ಇಲ್ಲಿ ಕರ್ನಾಟಕದಲ್ಲಿ ಏನಾದ್ರು ಮಾದರಿ ಸರಿ ಇಲ್ಲ ಅಂತ ಗೊತ್ತಾದಾಗ ಇಡೀ ದೇಶಕ್ಕೆ ಗೊತ್ತಾಗ್ಬೇಕು. ಅದೇ ರೀತಿ ಬೇರೆ ಯಾವುದೇ ರಾಜ್ಯದಲ್ಲಿ ಈ ತರ ಒಂದು ಡ್ರಗ್ಸ್ ಸರಿ ಇಲ್ಲ ಅಂತ ಗೊತ್ತಾದಾಗ ಕಳಪೆ ಅಥವಾ ಕಲಬೆರಕೆ ಆಗಿದೆ ಅದು ನಮಗೂ ಕೂಡ ಗೊತ್ತಾಗಬೇಕು ಅಂತ ಹೇಳಿ ಒಂದು ವೆಬ್ಸೈಟ್ ಅನ್ನ ಮಾಡಿ. ಸಿಂಧನೂರು ನಗರಸಭಾ ವತಿಯಿಂದ ಪೌರ ಕಾರ್ಮಿಕರಿಗೆ, ವಾಹನ ಚಾಲಕರಿಗೆ ಲೋಡರ್ಸ್ ಆರೋಗ್ಯ ತಪಾಸಣೆ ಶಿಬಿರವನ್ನ ನಡೆಸಲಾಯಿತು. ನಗರಸಭೆಯ ಅಧ್ಯಕ್ಷರಾದಂತಹ ಮಂಜುಳಾ ಪ್ರಭುರಾಜ್ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ಇದರ ನಂತರ ನಗರಸಭೆಯ ಸದಸ್ಯ ಚಂದ್ರಶೇಖರ್ ಮೈಲಾರಿ ಮಾತನಾಡಿ, ಪೌರ ಕಾರ್ಮಿಕರು ಆರೋಗ್ಯವಾಗಿದ್ರೆ ಊರು ಆರೋಗ್ಯವಾಗಿ ಇದ್ದಂತೆ. ನಿಮ್ಮ ಆರೋಗ್ಯ ಕಾಳಜಿ ನಮ್ಮೆಲ್ಲರದ್ದು. ಕಾರಣ ಆರೋಗ್ಯ ತಪಾಸಣಾ ಶಿಬಿರ ಅಂತ ಅವರು ಮಾತನಾಡುವ ವೇಳೆ ತಿಳಿಸಿದರು. ಎಲ್ಲರೂ ಯಾರು ಚೆಕಪ್ ಆಗಿತ್ತು